ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೊಫೆಸರ್ ಪ್ರಿಯಾಂಕಾ ಕುಲಕರ್ಣಿ. ಇವತ್ತಿನ ಒಂದು ಈ ಶಾರ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ UGC ನೆಟ್ ಎಕ್ಸಾಮಿನ ನೋಟಿಫಿಕೇಶನ್ ಅನ್ನು ಹೊರಡಿಸಿದೆ. ಅದರ ಬಗ್ಗೆ ಇಂಪಾರ್ಟೆಂಟ್ ಡೇಟ್ಸ್ ಹಾಗೆ ಫೀಸ್ ಸ್ಟ್ರಕ್ಚರ್ ಯಾವ ರೀತಿಯಾಗಿದೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಹೇಳಲಿದ್ದೇನೆ. ನೋಡಿ, 16th ಏಪ್ರಿಲಿಗೆ ಈ ಒಂದು ಪಬ್ಲಿಕ್ ನೋಟಿಸ್ ಬಂದಿದೆ. ಇದರಲ್ಲಿ ಓಪನಿಂಗ್ ಫಾರ್ ದ ಆನ್ಲೈನ್ ಪೋರ್ಟಲ್ ಏನಿದೆ ಫಾರ್ ದ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ UGC ನೆಟ್ ಜೂನ್ 2025. ಈ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ, ನಿಮ್ಮ ನೆಟ್ ಎಕ್ಸಾಮಿನ ಅಪ್ಲಿಕೇಶನ್ ಹಾಕೋದಕ್ಕೆ ಆನ್ಲೈನ್ ಪೋರ್ಟಲ್ ಇವಾಗ ಓಪನ್ ಆಗಿದೆ. ಸೊ ಯಾರ್ಯಾರು ಇದಕ್ಕೆ ಅಪ್ಲೈ ಮಾಡಬಹುದು? ಹೌದಾ, NTA UGC ನೆಟ್. NTA ಇದು ಒಂದು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅವರು ಕಂಡಕ್ಟ್ ಮಾಡುವಂತಹ ಎಕ್ಸಾಮ್, UGC ನೆಟ್ ಎಕ್ಸಾಮ್ ಅಂತ ನಾವು ಕರಿತೇವೆ. ಇದರಲ್ಲಿ ದ ನೆಟ್ ಹ್ಯಾಸ್ ಬಿನ್ ಎಂಟ್ರಸ್ಟೆಡ್ ಬೈ ದ ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ ವಿತ್ ದ ಟಾಸ್ಕ್ ಆಫ್ ಕಂಡಕ್ಟಿಂಗ್ ದ UGC ನೆಟ್. ಅಂದ್ರೆ ಈ ಒಂದು ಎಕ್ಸಾಮ್ ನಡೆಸುವ ಜವಾಬ್ದಾರಿಯನ್ನು NTA ನೆಟ್ಗೆ ಕೊಡಲಾಗಿದೆ. ವಿಚ್ ಈಸ್ ಅ ಟೆಸ್ಟ್ ಟು ಡಿಟರ್ಮೈನ್. ಯಾಕಾಗಿ ಈ ಟೆಸ್ಟ್ ಅನ್ನ ಮಾಡ್ತಾರೆ ಅಥವಾ ಯಾರ್ಯಾರು ಇದಕ್ಕೆ ಅಪ್ಲೈ ಮಾಡಬಹುದು ಅಂದ್ರೆ, ಎಲಿಜಿಬಿಲಿಟಿ ಆಫ್ ಇಂಡಿಯನ್ ನ್ಯಾಷನಲ್ಸ್ ಫಾರ್ ಅವಾರ್ಡ್ ಆಫ್ ಜೂನಿಯರ್ ರಿಸರ್ಚ್ ಫೆಲೋಶಿಪ್, JRF ಅಂತೀವಿ ನಾವು, ಜೂನಿಯರ್ ರಿಸರ್ಚ್ ಫೆಲೋಶಿಪ್ ಅಂಡ್ ಅಪಾಯಿಂಟ್ಮೆಂಟ್ ಆಸ್ ಅ ಅಸಿಸ್ಟೆಂಟ್ ಪ್ರೊಫೆಸರ್. ಒಂದು ಜೂನಿಯರ್ ರಿಸರ್ಚ್ ಫೆಲೋಶಿಪ್ ಅಂದ್ರೆ ಜಸ್ಟ್ ಲೈಕ್ ದಿಸ್ ಇಸ್ ಅ ಫೆಲೋಶಿಪ್ ಗಿವನ್ ಫಾರ್ ದ ರಿಸರ್ಚ್. ಅಪಾಯಿಂಟ್ಮೆಂಟ್ ಆಸ್ ಅ ಅಸಿಸ್ಟೆಂಟ್ ಪ್ರೊಫೆಸರ್ ಅಪಾಯಿಂಟ್ಮೆಂಟ್ಗೆ ದಿಸ್ ಇಸ್ ದ ಎಲಿಜಿಬಿಲಿಟಿ. ಓಕೆನಾ? ಅದೇ ರೀತಿ ಅಪಾಯಿಂಟ್ಮೆಂಟ್ ಆಸ್ ಅಸಿಸ್ಟೆಂಟ್ ಪ್ರೊಫೆಸರ್ ಅಂಡ್ ಅಡ್ಮಿಷನ್ ಟು ದ PhDಗೆ ನೀವು ಅಡ್ಮಿಷನ್ ಪಡ್ಕೊಳ್ಳೋದಕ್ಕೆ ವಿದೌಟ್ ಎಂಟ್ರೆನ್ಸ್ ಎಕ್ಸಾಮ್. ಕೆಲವೊಂದು ಯೂನಿವರ್ಸಿಟಿಗಳಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ ಥ್ರೂ, ಅದೇ ರೀತಿ NTA ನೆಟ್ ಕ್ವಾಲಿಫೈ ಆಗಿರೋರನ್ನು ಕೂಡ ಅದರಲ್ಲಿ ತಗೊಳ್ತಾರೆ. ಅಂದ್ರೆ ಇಫ್ ಯು ಆರ್ NTA ನೆಟ್ ಕ್ವಾಲಿಫೈಡ್ ಇದ್ರೆ ನೋ ನೀಡ್ ಟು ಗಿವ್ ಯೂನಿವರ್ಸಿಟಿ ಲೆವೆಲ್ ಎಂಟ್ರೆನ್ಸ್ ಎಕ್ಸಾಮ್ ಅಂತ. ಥರ್ಡ್ ಒನ್, ಅಡ್ಮಿಷನ್ ಟು PhD ಓನ್ಲಿ ಇನ್ ಇಂಡಿಯನ್ ಯೂನಿವರ್ಸಿಟೀಸ್. ಓಕೆನಾ? ಮೂರು ಕಾರಣಕ್ಕಾಗಿ, ಅಂದ್ರೆ ಫಾರ್ ದೀಸ್ 3 ರೀಸನ್ಸ್. ನೀವು PhD ಮಾಡಬೇಕು ಅಂದ್ರೆ ಫೆಲೋಶಿಪ್ ಪಡ್ಕೊಂಡು PhD ಮಾಡೋದಕ್ಕೆ, ರಿಸರ್ಚ್ಗೆ ಫೆಲೋಶಿಪ್ ಪಡ್ಕೊಳ್ಳೋದಕ್ಕೆ, ಅದೇ ರೀತಿ ಫಾರ್ ಎಲಿಜಿಬಿಲಿಟಿ ಆಫ್ ಅಸಿಸ್ಟೆಂಟ್ ಪ್ರೊಫೆಸರ್ ಈ ಒಂದು ಎಕ್ಸಾಮ್ ಅನ್ನು ನಾವು ಕೊಡಬೇಕಾಗುತ್ತೆ. ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ವಿಲ್ ಕಂಡಕ್ಟ್ UGC ನೆಟ್ June 25 ಫಾರ್ 85 ಸಬ್ಜೆಕ್ಟ್ಸ್. 85 ಸಬ್ಜೆಕ್ಟ್ಸ್ ಅಲ್ಲಿ ಈ ನೆಟ್ ಎಕ್ಸಾಮ್ ಅನ್ನು ನಡೆಸಲಾಗುತ್ತೆ. ನಿಮ್ಮ ಸಬ್ಜೆಕ್ಟ್ ಅನ್ನು ನೋಡಿಕೊಂಡು, ಸಬ್ಜೆಕ್ಟ್ ಅಂದ್ರೆ ಏನು, ವಿಚ್ ಇಸ್ ದ ಸಬ್ಜೆಕ್ಟ್ ಇನ್ ಯು ಹ್ಯಾವ್ ಡನ್ ಯುವರ್ ಮಾಸ್ಟ್ರಿ. ಓಕೆ, ನೀವು ಯಾವ್ದ್ರಲ್ಲಿ ಮಾಸ್ಟ್ರಿ ಮಾಡಿದ್ದೀರಾ ಅದರಲ್ಲಿ ನೀವು ಅಪ್ಲೈ ಮಾಡಬೇಕಾಗತ್ತೆ. ಓಕೆನಾ? MCom, MSc ಇನ್ ಫಿಸಿಕ್ಸ್, ಬಯಾಲಜಿ, ಕೆಮಿಸ್ಟ್ರಿ, ಈ ರೀತಿ 85 ಸಬ್ಜೆಕ್ಟ್ಸ್ ಅಲ್ಲಿ ನಡೆಯುತ್ತೆ. ಇಫ್ ಯು ಆರ್ ಫ್ರಮ್ ದ ಕಾಮರ್ಸ್ ಬ್ಯಾಕ್ಗ್ರೌಂಡ್, MCom ಇದ್ರೆ MCom ಅಲ್ಲಿ, ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ ಇದೆ, MBA ಅವರಿಗೆ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ ಅಲ್ಲಿ ಸೆಪರೇಟ್ ಬೇರೆ ಅಪ್ಲಿಕೇಶನ್ ಅಲ್ಲಿ ಆ ರೀತಿ ಸೆಲೆಕ್ಷನ್ ಅನ್ನ ಮಾಡಬೇಕಾಗುತ್ತೆ ಸಬ್ಜೆಕ್ಟ್ಸ್ ಅನ್ನ. ಸೊ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಸ್ಟಾರ್ಟ್ ಆಗ್ತಾ ಇರೋದು 16th ಏಪ್ರಿಲ್ 25 ಇಂದ 7th ಮೇ ವರೆಗೆ. 16 ಏಪ್ರಿಲ್ಗೆ ಸ್ಟಾರ್ಟ್ ಆಗಿದೆ, 7 ಮೇ ವರೆಗೂ ಇರುತ್ತೆ. ಲಾಸ್ಟ್ ಡೇಟ್ ವರೆಗೂ ಕಾಯಕ್ಕೆ ಹೋಗಬೇಡಿ, ಸ್ಟಾರ್ಟಿಂಗ್ ಅಲ್ಲಿನೇ ಅಪ್ಲಿಕೇಶನ್ ಅನ್ನ ಫಿಲ್ ಮಾಡ್ಕೊಳ್ಳಿ. ಓಕೆ, ಟೆಕ್ನಿಕಲ್ ಇಶ್ಯೂಸ್ ಬರ್ಬೋದು, ಅಥವಾ ವೆಬ್ಸೈಟ್ ಓಪನ್ ಆಗದೆ ಇರಬಹುದು, ಲಾಸ್ಟ್ಗೆ ಲೋಡ್ ಆಗದೆ ಇರಬಹುದು, ಎಲ್ಲ ಪ್ರಾಬ್ಲಮ್ಸ್ ಬರೋ ಸಾಧ್ಯತೆ ಇರುತ್ತೆ. ಸೊ ಯು ನೀಡ್ ಟು ಫಿಲ್ ಆಸ್ ಅರ್ಲಿ ಆಸ್ ಪಾಸಿಬಲ್. ಲಾಸ್ಟ್ ಡೇಟ್ ಆಫ್ ಸಬ್ಮಿಷನ್ ಆಫ್ ಎಕ್ಸಾಮಿನೇಷನ್ ಫೀ ಥ್ರೂ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್, UPI ಅಂದ್ರೆ ಆನ್ಲೈನ್ ಅಲ್ಲೇ ಇಮಿಡಿಯೇಟ್ ಆಗಿ ಪೇ ಮಾಡೋದಾದ್ರೆ ನಿಮಗೆ 8th May 25 ಇಸ್ ದ ಲಾಸ್ಟ್ ಡೇಟ್. 7th ಫಾರ್ಮ್ ಫಿಲ್ ಮಾಡೋದು ಮುಗಿಯುತ್ತೆ. ಅದಾದ್ಮೇಲೆ 8th ವರೆಗೂ ನೀವು ಆನ್ಲೈನ್ ಪೇಮೆಂಟ್ ಅನ್ನ ಮಾಡಬಹುದು. ಕ್ಯಾಶ್ ಅಂದ್ರೆ ನೀವು ಏನು ಫೀಸ್ ತುಂಬುತ್ತಿರ್ತೀರಾ ಅದು. ಕರೆಕ್ಷನ್ ಇನ್ ದ ಪರ್ಟಿಕ್ಯುಲರ್ಸ್ ಇನ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್, ಕರೆಕ್ಷನ್ಗೂ ಕೂಡ ಅವಕಾಶ ಕೊಡ್ತಾರೆ. 9th May 25 ಟು 10th May 25 ಅಂದ್ರೆ 9th ಸ್ಟಾರ್ಟ್ ಆಗುತ್ತೆ ಕರೆಕ್ಷನ್, 10th ವರೆಗೂ ಕರೆಕ್ಷನ್ ಅನ್ನ ಮಾಡಬಹುದು. ಅದಕ್ಕಿಂತ ಮೊದಲು ಮಾಡೋಕ್ಕೆ ಸಾಧ್ಯ ಇಲ್ಲ, ಅದರ ನಂತರನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ. ಅನೌನ್ಸ್ಮೆಂಟ್ ಆಫ್ ಸಿಟಿ ಆಫ್ ಎಕ್ಸಾಮ್ ಸೆಂಟರ್. ಆಸ್ ಯು ನೋ, NTA ನೆಟ್ ಎಕ್ಸಾಮ್ ಅನ್ನೋದು ಆನ್ಲೈನ್ ಎಕ್ಸಾಮ್ ಇರುತ್ತೆ. ಸೊ ಏನು ಸೆಂಟರ್ಸ್ ಇರುತ್ತೆ, ಓಕೆ, ಆ ಸೆಂಟರ್ಸ್ ಅನ್ನ ನಿಮಗೆ ಎಕ್ಸಾಮ್ ನಿಮ್ಮ ಒಂದು ಹಾಲ್ ಟಿಕೆಟ್ ಬಂದ ಮೇಲೆ ನಿಮಗೆ ಎಕ್ಸಾಮ್ ಸೆಂಟರ್ಸ್ ಅನ್ನ ಅನೌನ್ಸ್ ಮಾಡ್ತಾರೆ. ಆ ಒಂದು ಎಕ್ಸಾಮ್ ಸೆಂಟರ್ಸಿನ ಒಂದು ಲಿಸ್ಟ್ ಅನ್ನ ಬಿಡ್ತಾರೆ, ನಿಮ್ಮ ಎಕ್ಸಾಮ್ ಸೆಂಟರ್ ಎಲ್ಲಿ ಬಂದಿದೆ ಅಂತ. ನೀವು ಅಲ್ಲಿ ಫಾರ್ಮ್ ತುಂಬುವಾಗ ಪ್ರಿಫರೆನ್ಸ್ ಅನ್ನ ಹಾಕ್ಬಹುದು, ಆ ಪ್ರಿಫರೆನ್ಸ್ಗೆ ಅನುಗುಣವಾಗಿ ನಿಮಗೆ ಕೊಡ್ತಾರೆ ಆಸ್ ಪರ್ ಯುವರ್ ಸ್ಟೇಟ್. ಓಕೆ, ನಿಯರ್ ಯಾವ್ದು ನಿಮಗೆ ಆಗುತ್ತೆ, ಅಥವಾ ವಿಚ್ ಎಕ್ಸಾಮ್ ಸೆಂಟರ್ ಇಸ್ ಇನ್ ಯುವರ್ ಸ್ಟೇಟ್, ನಿಯರ್ ಬೈ ಇರುವಂತ ಎಕ್ಸಾಮ್ ಸೆಂಟರ್ ನಿಮಗೆ ಅಲೌಟ್ ಆಗುತ್ತೆ. ಓಕೆನಾ? ಡೌನ್ಲೋಡಿಂಗ್ ಆಫ್ ಅಡ್ಮಿಟ್ ಕಾರ್ಡ್ ಫ್ರಮ್ NTA ವೆಬ್ಸೈಟ್ ಟು ಬಿ ಇಂಟಿಮೇಟೆಡ್ ಲೇಟರ್ ಅಂತ. ಅದು ಇದನ್ನು ಕೂಡ ಮೆಸೇಜ್ ನೋಡಿ, ನೀವು ಯಾವ ಒಂದು ಫೋನ್ ನಂಬರ್ ಮತ್ತೆ ಇಮೇಲ್ ಐಡಿಯನ್ನ ಕೊಟ್ಟಿರ್ತೀರಾ ಅದಕ್ಕೆಲ್ಲ ಇನ್ಫಾರ್ಮೇಶನ್ ಬರ್ತಾ ಇರುತ್ತೆ. ಡೇಟ್ ಆಫ್ ಎಕ್ಸಾಮಿನೇಷನ್ 21st June 25 ಟು 30 June 25. ಒಂದೇ ದಿನ ಎಲ್ಲರದು ಎಕ್ಸಾಮ್ ಇರುತ್ತೆ ಅಂತ ಹೇಳಕ್ ಬರೋದಿಲ್ಲ, ಶಿಫ್ಟ್ ವೈಸ್ ಎಕ್ಸಾಮ್ ಇರುತ್ತೆ. ಓಕೆನಾ? ಈಗ ಆನ್ಲೈನ್ ಎಕ್ಸಾಮ್ ಇರೋದ್ರಿಂದ KCET ಎಕ್ಸಾಮ್ ಒಂದೇ ದಿನಕ್ಕೆ ಇರುತ್ತೆ, ಯಾಕಂದ್ರೆ ಇದು ಆಫ್ಲೈನ್ ಇದೆ. ಆದ್ರೆ ನೆಟ್ ಎಕ್ಸಾಮ್ ಮಾತ್ರ
ಆಸ್ ಪರ್ ಶಿಫ್ಟ್ಸ್ ಇರುತ್ತೆ, ಬೇರೆ ಬೇರೆ ದಿನ ಬರುತ್ತೆ. 21 ಜೂನ್ 25 ಇಂದ 30 ಜೂನ್ 25 ವರೆಗೂ ಇರಬಹುದು. ಟೆಂಟೇಟಿವ್ ಅಂದ್ರೆ ಏನು, ಇದು ತಾತ್ಕಾಲಿಕ ಅಂತೀವಲ್ಲ ಹಾಗೆ, ಇನ್ನು ಫಿಕ್ಸ್ ಅಂತ ಇಲ್ಲ, ಅದನ್ನ ಅನೌನ್ಸ್ ಮಾಡ್ತಾರೆ. ಸೆಂಟರ್ ಡೇಟ್ ಅಂಡ್ ಶಿಫ್ಟ್ ಆಸ್ ಇಂಡಿಕೇಟೆಡ್ ಆನ್ ಅಡ್ಮಿಟ್ ಕಾರ್ಡ್. ನಿಮ್ಮ ಅಡ್ಮಿಟ್ ಕಾರ್ಡ್ ಮೇಲೆ ನಿಮ್ಮ ಸೆಂಟರ್ ಆಗಿರ್ಬೋದು, ಎಕ್ಸಾಮಿನ ಡೇಟ್ ಆಗಿರ್ಬೋದು, ಶಿಫ್ಟ್ ಆಗಿರ್ಬೋದು, ಎಲ್ಲವೂ ಅದರಲ್ಲಿ ಡೀಟೇಲ್ಸ್ ಅನ್ನ ಕೊಟ್ಟಿರ್ತಾರೆ. ಈ ಎಲ್ಲ ಡೀಟೇಲ್ಸ್ ಅನ್ನ ಎಲ್ಲಿ ನೋಡಬೇಕು, ಈ ಒಂದು ವೆಬ್ಸೈಟ್ ಅಲ್ಲಿ ನೋಡಬೇಕು. ಡಿಸ್ಪ್ಲೇ ಆಫ್ ರೆಕಾರ್ಡ್ಸ್, ರೆಸ್ಪಾಂಡ್ ಅಂಡ್ ಕೀ ಆನ್ಸರ್ಸ್ ಟು ಬಿ ಅನೌನ್ಸ್ಡ್ ಲೇಟರ್ ಆನ್ ದ ವೆಬ್ಸೈಟ್. ಅಂದ್ರೆ ಎಕ್ಸಾಮ್ ಆದಮೇಲೆ ಇದೆಲ್ಲವೂ ಬರುತ್ತೆ, ರೆಸ್ಪಾನ್ಸ್ ಅಂಡ್ ಕೀ ಆನ್ಸರ್ಸ್ ಬರುತ್ತೆ. ಓಕೆ, ವೆಬ್ಸೈಟ್ ನೀವು ugcnet.nta.ac.in ಆರ್ www.nta.ac.in ಈ ಎರಡು ವೆಬ್ಸೈಟ್ ಅನ್ನ ವಿಸಿಟ್ ಮಾಡಿ ಇಲ್ಲಿ ನೀವು ಇನ್ಫಾರ್ಮೇಶನ್ ಬುಲೆಟಿನ್ ಅನ್ನ ಮೊದಲು ಡೌನ್ಲೋಡ್ ಮಾಡ್ಕೊಳ್ಳಿ. ಆ ಇನ್ಫಾರ್ಮೇಶನ್ ಬುಲೆಟಿನ್ ಅನ್ನ ಕಂಪ್ಲೀಟ್ ಆಗಿ ಓದಿ ಆದ ಮೇಲೆ ಇಲ್ಲಿ ಬೇಸಿಕ್ ಇನ್ಫಾರ್ಮೇಶನ್ ಅಂತ ನಾನು ಹೇಳಿದ್ದೀನಿ, ಅದನ್ನ ಓದಿ ಆಮೇಲೆ ನೀವು ಅಪ್ಲೈ ಮಾಡಬೇಕು. ಅಪ್ಲಿಕೇಶನ್ ಫೀ ನೋಡಿ, ಜನರಲ್ ಅಂಡ್ ಅನ್ರಿಸರ್ವ್ಡ್ಗೆ 1150 ರೂಪಾಯಿಗಳು. ಜನರಲ್ EWS ಅಂದ್ರೆ ಇಕನಾಮಿಕ್ ವೀಕರ್ ಸೆಕ್ಷನ್ ಆಗಿರ್ಬೋದು, ಅದೇ ರೀತಿ OBC ಆಗಿರ್ಬೋದು, ಅವರಿಗೆ 600 ರುಪೀಸ್ ಇದೆ. SC ST ಅಥವಾ PWD ಇದ್ರೆ 325, ಥರ್ಡ್ ಜೆಂಡರ್ ಆಲ್ಸೋ 325 ಇರುತ್ತೆ ಎಕ್ಸಾಮ್ ಫೀಸ್. ನೀವು ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಏನು ನೆನಪಿಟ್ಕೊಳ್ಬೇಕು, ಇನ್ಫಾರ್ಮೇಶನ್ ಬುಲೆಟಿನ್ ಅಲ್ಲಿ ಮತ್ತೆ ನೋಡಬೇಕು ನೀವು, ಆದ್ರೂ ಈ 5 ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಅನ್ನ ನೀವು ನೋಡ್ಕೊಳ್ಬೇಕು. ಕ್ಯಾಂಡಿಡೇಟ್ ಕ್ಯಾನ್ ಅಪ್ಲೈ UGC ನೆಟ್ ಜೂನ್ 25 ಥ್ರೂ ಆನ್ಲೈನ್ ಮೋಡ್ ಓನ್ಲಿ. ಕೇವಲ ಆನ್ಲೈನ್ ಮೋಡ್ ಇಂದನೇ ನೀವು ಅಪ್ಲೈ ಮಾಡಬೇಕಾಗತ್ತೆ. ಅದನ್ನ ಬಿಟ್ಟು ಎನಿ ಅದರ್ ಮೋಡ್ ವಿಲ್ ನಾಟ್ ಬಿ ಅಕ್ಸೆಪ್ಟೆಡ್. ಅರ್ಥ ಆಯ್ತಾ? ಇಲ್ಲಿ ವೆಬ್ಸೈಟ್ ಅನ್ನ ಕೊಟ್ಟಿದ್ದಾರೆ, ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಈ ವೆಬ್ಸೈಟ್ ಅನ್ನು ನಾನು ವಿಡಿಯೋದ ಡಿಸ್ಕ್ರಿಪ್ಷನ್ಲೂ ಕೂಡ ಕೊಟ್ಟಿರ್ತೀನಿ. ಆ ಒಂದು ವೆಬ್ಸೈಟಿಗೆ ನೀವು ಹೋಗಿ ಅಪ್ಲೈ ಮಾಡಬೇಕು. ಓಕೆನಾ? ಕ್ಯಾಂಡಿಡೇಟ್ಸ್ ಆರ್ ನಾಟ್ ಅಲೌಡ್ ಟು ಫಿಲ್ ಫಾರ್ಮ್ ಮೋರ್ ದೆನ್ 1 ಫಾರ್ಮ್. ಒಂದು ಅಪ್ಲಿಕೇಶನ್ಗಿಂತ ಜಾಸ್ತಿ ಅಪ್ಲಿಕೇಶನ್ ನೀವು ಹಾಕೋಕ್ಕೆ ಬರೋದಿಲ್ಲ. ಕ್ಯಾಂಡಿಡೇಟ್ಸ್ ಆರ್ ನಾಟ್ ಅಲೌಡ್ ಟು ಫಿಲ್ ಮೋರ್ ದೆನ್ 1 ಅಪ್ಲಿಕೇಶನ್ ಫಾರ್ಮ್. ಓಕೆನಾ? ಕ್ಯಾಂಡಿಡೇಟ್ಸ್ ಅದಕ್ಕೆ ಅವ್ರು ಏನು ಕೊಟ್ಟಿದ್ದಾರೆ, ಕರೆಕ್ಷನ್ ಅಂತ ಒಂದು ಡೇಟ್ ಓಪನ್ ಕೊಟ್ಟಿದ್ದಾರೆ ಅವರು. ಓಕೆನಾ? 9 to 10 ಅಲ್ಲಿ ಏನಾದ್ರು ತಪ್ಪಾಗಿದೆ ಕರೆಕ್ಷನ್ ಮಾಡಬಹುದು. ಕ್ಯಾಂಡಿಡೇಟ್ಸ್ ಮಸ್ಟ್ ಸ್ಟ್ರಿಕ್ಟ್ಲಿ ಫಾಲೋ ದ ಇನ್ಸ್ಟ್ರಕ್ಷನ್ಸ್ ಗಿವನ್ ಇನ್ ದ ಇನ್ಫಾರ್ಮೇಶನ್ ಬುಲೆಟಿನ್. ಅದಕ್ಕೆ ಇನ್ಫಾರ್ಮೇಶನ್ ಬುಲೆಟಿನ್ ಓದ್ಕೊಂಡು ಕರೆಕ್ಟ್ ಆಗಿ ನೀವು ಫಾಲೋ ಮಾಡಬೇಕು. ಓಕೆ, ಅದು ಎಲ್ಲಿದೆ, NTA ವೆಬ್ಸೈಟ್ ಅಲ್ಲಿ ಆ ಒಂದು ಇನ್ಫಾರ್ಮೇಶನ್ ಬುಲೆಟಿನ್ ಕೊಟ್ಟಿದ್ದಾರೆ. ಕ್ಯಾಂಡಿಡೇಟ್ಸ್ ನಾಟ್ ಕಂಪ್ಲೈಯಿಂಗ್ ವಿತ್ ದ ಇನ್ಸ್ಟ್ರಕ್ಷನ್ ಶಲ್ ಬಿ ಸಮರಿಲಿ ಡಿಸ್ಕ್ವಾಲಿಫೈಡ್. ಅಂದ್ರೆ ನಿಮಗೆ ಯಾವುದೇ ರೀತಿಯ ಒಂದು ಇನ್ಸ್ಟ್ರಕ್ಷನ್ಸ್ ಅನ್ನು ನೀವು ಫಾಲೋ ಮಾಡಿಲ್ಲ ಅಂದ್ರೆ, ಇನ್ಫಾರ್ಮೇಶನ್ ಬುಲೆಟಿನ್ ಅಲ್ಲಿ ಇರುವ ಇನ್ಫಾರ್ಮೇಶನ್ ನೀವು ಫಾಲೋ ಮಾಡಿಲ್ಲ ಅಂದ್ರೆ, ಇನ್ಸ್ಟ್ರಕ್ಷನ್ ಫಾಲೋ ಮಾಡಿಲ್ಲ ಅಂದ್ರೆ ನಿಮ್ಮ ಎಕ್ಸಾಮ್ ಇಂದ ಡಿಸ್ಕ್ವಾಲಿಫೈ ಮಾಡ್ತಾರೆ. ಅದರ ಬಗ್ಗೆ ಯಾವುದೇ ರೀತಿಯ ಲೀಗಲ್ ಕ್ಲಾರಿಫಿಕೇಶನ್ ಕೊಡಬೇಕು ಅಥವಾ ನಿಮಗೆ ಇಂಟಿಮೇಷನ್ ಕೊಡಬೇಕು ಅನ್ನುವಂತ ಅವಶ್ಯಕತೆ ಇಲ್ಲ. ಸಮರಿಲಿ ಅಂದ್ರೆ ಡೈರೆಕ್ಟ್ ಆಗಿ ನಿಮ್ಮನ್ನ ಡಿಸ್ಕ್ವಾಲಿಫೈ ಮಾಡಬಹುದು ಎಕ್ಸಾಮ್ ಇಂದ. ಅದಕ್ಕೆ ಇನ್ಫಾರ್ಮೇಶನ್ ಓದ್ಕೊಂಡು ಅಪ್ಲೈ ಮಾಡಬೇಕು. ಕ್ಯಾಂಡಿಡೇಟ್ಸ್ ಮಸ್ಟ್ ಎನ್ಶೋರ್ ದಟ್ ಇಮೇಲ್ ಅಡ್ರೆಸ್ ಅಂಡ್ ಮೊಬೈಲ್ ನಂಬರ್ ಪ್ರೊವೈಡೆಡ್ ಇನ್ ದ ಆನ್ಲೈನ್ ಅಪ್ಲಿಕೇಶನ್. ನೋಡಿ, ಆನ್ಲೈನ್ ಅಪ್ಲಿಕೇಶನ್ ಅಲ್ಲಿ ಕೊಟ್ಟಿರುವಂತಹ ಇಮೇಲ್ ID, ಅದೇ ರೀತಿ ಫೋನ್ ನಂಬರ್ ನಿಮ್ಮದು ಅಥವಾ ನಿಮ್ಮ ಪೇರೆಂಟ್ಸ್, ಅಂದ್ರೆ ಆ ಮೊಬೈಲ್ ನಂಬರ್ ಅಲ್ಲಿ ಬಂದಿರುವಂತಹ ಇನ್ಫಾರ್ಮೇಶನ್, ಇಮೇಲ್ ID ಅಲ್ಲಿ ಬಂದಿರುವಂತಹ ಇನ್ಫಾರ್ಮೇಶನ್ ನೀವು ದಿನ ಚೆಕ್ ಮಾಡುವಂತಹ ಒಂದು ಮೊಬೈಲ್ ನಂಬರ್, ಇಮೇಲ್ ID ಅನ್ನ ಕೊಟ್ಟಿರಿ. ಆಲ್ ಇನ್ಫಾರ್ಮೇಶನ್ ಕಮ್ಯುನಿಕೇಶನ್ ಅಂದ್ರೆ NTA ವೆಬ್ಸೈಟ್ ಕಡೆಯಿಂದ ಅವರ ಕಡೆಯಿಂದ ಏನು ಇನ್ಫಾರ್ಮೇಶನ್ ಬರೋದಾದ್ರೆ ಅದೇ ಫೋನ್ ನಂಬರಿಗೆ ಇಮೇಲ್ ಅಥವಾ SMS ರೂಪದಲ್ಲಿ ಬರುತ್ತದೆ. ಇನ್ ಕೇಸ್ ಕ್ಯಾಂಡಿಡೇಟ್ ಫೇಸ್ ಡಿಫಿಕಲ್ಟೀಸ್ ಅಪ್ಲೈಯಿಂಗ್ ಫಾರ್ UGC ನೆಟ್ ಜೂನ್ 25, ಪ್ಲೀಸ್ ಕಾಂಟ್ಯಾಕ್ಟ್ ದೀಸ್ ನಂಬರ್ಸ್. ಇಲ್ಲಿ ಕೊಟ್ಟಿರುವಂತಹ ನಂಬರ್ಸ್ಗೆ ನೀವು ಕಾಲ್ ಮಾಡಿ ಕೇಳಬಹುದು. ಎನಿ ಕ್ಲಾರಿಫಿಕೇಶನ್ ರಿಲೇಟೆಡ್ ಟು UGC ನೆಟ್ ಯು ಕ್ಯಾನ್ ಸೆಂಡ್ ಇಮೇಲ್ ಆಲ್ಸೋ ಟು ದಿಸ್ ಪರ್ಟಿಕ್ಯುಲರ್ ಇಮೇಲ್ ID. ಓಕೆನಾ? ಸೊ ಫಸ್ಟ್ ನೀವು ಡೇಟ್ಸ್ ಅನ್ನು ನೋಡ್ಕೊಳ್ಳಿ. 7 ಮೇ ಒಳಗಡೆ ನೀವು ಫಾರ್ಮ್ ಫಿಲ್ ಮಾಡಬೇಕು. ಡೆಬಿಟ್ ಕ್ರೆಡಿಟ್ ಕಾರ್ಡ್ ಇಂದ ಪೇ ಮಾಡಬೇಕು. ಆನ್ಲೈನ್ ಮೋಡ್ ಅಷ್ಟೇ ಕೊಟ್ಟಿದ್ದಾರೆ, ಬೇರೆ ಯಾವುದೇ ಮೋಡನ್ನು ಇಲ್ಲಿ ಅಕ್ಸೆಪ್ಟ್ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಓಕೆನಾ? ಸೊ ಅಪ್ಲೈ ಆಸ್ ಸೂನ್ ಆಸ್ ಪಾಸಿಬಲ್. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ.